ಸರ್ ಇದೇ ವಿಚಾರದೊಳಗೆ ಬರೋದಲ್ಲ ಸರ್, ಏನು ಯಾಕೆ ಈ ಹೋಟೆಲ್ ಟಾರ್ಗೆಟ್ ಮಾಡೋದು? ರಾಮೇಶ್ವರ ಅಂತೇಳಿ ಹೆಸರಿತ್ತು, ಆ ಕಾರಣಕ್ಕೆ ಏನು ನೋಡಿರಿ, ಶುಕ್ರವಾರ ದಿವಸನೇ ಮಾಡ್ಯಾರ, ರಾಮೇಶ್ವರನೇ ಟಾರ್ಗೆಟ್ ಮಾಡ್ಯಾರ. ರಾಮನ ಹೆಸರಿರುವಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರ. ಅಂದರೆ ಅವ್ರದ್ದೇನಿದೆ ಆ ಸಂಘಟನೆಗಳು ಏನದಾವು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದಾರೆ. ಆದರೆ ಅವರೆಲ್ಲ ನಾಶ ಆಗೋ ಕಾಲ ಬಂದಿದೆ. ಇವ್ರು ಏನು ಮಾಡಿದ್ರು ಸಹ 2024ಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇವ್ರು ಕೊಟ್ಟಂಥ ವಿಶೇಷ ಏನು ಸೌಲಭ್ಯದೋ ಎಲ್ಲ ನಾವು ತೆಗಿತೀವಿ. ಈ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ತರ್ತೀವಿ. ಯಾರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೆ 2 ಮಕ್ಕಳಾಗಬೇಕು, ಒಂದೇ ಲಗ್ನ ಆಗಬೇಕು ಕಾನೂನು ಈ ದೇಶನ ನಾವು ಜಾರಿ ಮಾಡ್ತೀವಿ. ಯಾರು ನಿಮಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ, ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಗಾಂಧಿ ಮತ್ತು ನೆಹರು ಕೊಟ್ಟಾರ, ನೀವು ಹೋಗ್ರಿ. ನಿಮಗೆ ಇಲ್ಲಿರುವಂಥ ಹರ್ಕತ್ತಿಲ್ಲ. ಯಾಕಂದ್ರೆ ನೀವು ಜಿಂದಾಬಾದ್ ಅಂತ ಯಾವುದು ಭಾರತಕ್ಕೆ ಅನ್ಬೇಕು. ನೀವು ಪಾಕಿಸ್ತಾನಕ್ಕೆ ನಾವು ಪಾಕಿಸ್ತಾನಕ್ಕೆ ಹೋಗ್ರಿ. ಇಲ್ಲೇನಾಯ್ತು ಮಕ್ಕಳೇ?